ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕಾಗಲೇ ಇಲ್ಲ. ಇಷ್ಟೆಲ್ಲ ಊರು ಸುತ್ಕೊಂಡ್ಬಂದಾಗ ನನಗೆ ನೆನಪಾಗಿ ಸಾಂಗು ಬಾಣಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಣ್ಣ ಮೇಲು ನಮ್ಮೂರೇ ನಮಗೆ ಮೇಲು. ಸೊ ಇವತ್ತಿಗೆ ನಮ್ಮ ಅಯೋಧ್ಯ ಕಂಪ್ಲೀಟ್ ಆಯಿತು. ಎಷ್ಟು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ನಮ್ಮ ಜರ್ನಿ ಕಂಪ್ಲೀಟ್ ಆಗುತ್ತೆ. ಬಂದಿರೋದೀಗ ಪ್ರಯಾಗ್ರಾಜು. ಪ್ರಯಾಗ್ರಾಜಲ್ಲಿ 3 ನದಿಗಳು ಸಂಗಮ ಆಗುತ್ತೆ. ಈ 2 ಸಂಗಮ ಆಗೋದು ಕಾಣುತ್ತೆ, ಒಂದು ಮಾತ್ರ ಕಾಣಲ್ಲ. ಅದು ಯಾವುದಾದ್ರು ಅಂತ ಹೇಳ್ತೀನಿ ಬನ್ನಿ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸಂಗಮ ಆಗುವಂಥದ್ದು. 2 ಕಾಣುತ್ತೆ, 1 ಕಾಣಲ್ಲ. ನೋಡಿ, ಈ ಕಡೆಯಿಂದ 1 ನದಿ ಬರುತ್ತೆ, ಆ ಕಡೆಯಿಂದ 2 ನದಿ ಬರುತ್ತೆ. ಆ ಮೂಲೆಯಲ್ಲಿ ಹೋಗಿ ಸಂಗಮ ಆಗುತ್ತೆ ನೀರು. ಆ ಜಾಗದಲ್ಲೇ ಬರ್ತಂಥ ಭಕ್ತಾದಿಗಳಿಗೆ ಸ್ನಾನ ಮಾಡೋದು, ಬೋಟಿಂಗಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು. ಇಲ್ಲಿ ಕಾಣ್ತಿದ್ದಿಲ್ಲ, ಇದು ಆಗಿನ ಕಾಲದ್ದು ಅರಮನೆ ಅಂತೆ. ಜಾಗದಲ್ಲಿ ಮಹಾ ಕುಂಭಮೇಳನ ನಿಂತ್ಕೊಂಡು ಆಗಿನ ಕಾಲದ ರಾಜರು ಮಹಾರಾಜರುಗಳು ನೋಡ್ತಿರಂತೆ. ಇದು ಇನ್ನೂ ಇದನ್ನ ನಿಜವಾದ ಹೆಸರು, ಜಾಗದ ಹೆಸರು ಅಲ್ಲಮಾಬಾದ್ ಅಂತ, ಪ್ರಯಾಗ್ರಾಜ್ ಅಂತ ಕರೀತಾರೆ. ಹಾಗೆ ಈ ಪ್ರಯಾಗ್ರಾಜ್ನ ಆಪೋಸಿಟ್ ಒಂದು ಕೋಟೆ ಇದೆ, ಇದನ್ನ ರೆಡ್ ಫೋರ್ಟ್ ಅಂತ ಕರೀತಾರೆ. ಹಾಗೆ ಕೆಂಪು ಕೋಟೆ ಒಳಗಡೆ ಬಿಡ್ತಾ ಇದ್ದಾರೆ, ಹೋಗಿ ನೋಡ್ತೀನಿ. ಬಿಟ್ಟರೆ ಒಳಗಡೆ ಯಾವ ರೀತಿ ಅದನ್ನು ನೋಡ್ಕೊಂಡಿರೋದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಒಳಗಡೆ ಟಿಕೆಟ್ ಏನು ತಗೊಳ್ಳೋಗಿಲ್ಲ, ಫ್ರೀ ಎಂಟ್ರಿ ಇದೆ. ತುಂಬಾ ಸಗದಾಗಿದೆ ಕೋಟೆ ಮಾತ್ರ. ಆ ಕಾಲದಲ್ಲಿ ಯಾವ ರೀತಿ ಕಟ್ತಿದ್ರು ಅಂದರೆ ಎಕ್ಸಿಟೆಡ್. ಆಗಿನ ಕಾಲದವರು ಯಾವ ರೀತಿ ತಲೆ ವಿಪೇಕ್ಷಿ ಮಾಡ್ತಾಯಿದ್ರು ಅಂದರೆ ನೋಡ್ತಾ ಇದ್ದಾನೆ ಅಸಾಧ್ಯ. ಈ ಕೋಟೆ ಎಲ್ಲಿ ಅಂತ್ಯ ಇದೆ ಅನ್ನೋದೇ ಗೊತ್ತಿಲ್ಲ, ಎಲ್ಲಿವರೆಗೂ ಇದೆ ಅನ್ನೋದು ಗೊತ್ತಿಲ್ಲ. ಹೋಯ್ತಾ ಇದ್ರೆ ಸುಮ್ಮನೆ ಕರ್ಕೊಂಡು ಹೋಯ್ತಾ ಇದೆ ಒಳಗಡೆ. ಇನ್ನೂ ಎಷ್ಟು ದೊಡ್ಡದೈತೆ, ಇನ್ನೂ ಆ ಕಡೆ ಇದೆ, ಇನ್ನೂ ಪೂರ್ತಿ ಆ ಕಡೆ ಹನುಮಾನ್ ದೇವಸ್ಥಾನವರೆಗೂ ಇದೆ. ಇದು ಈ ಕಡೆ ಪುನಃ ಇಲ್ಲಿವರೆಗೂ ಇದೆ, ಕೊನೆವರೆಗೂ. ಈ ಜಾಗಕ್ಕೆ ಒಂದು ಇತಿಹಾಸ ಇದೆ, ಹೇಳ್ತೀನಿ ಬನ್ನಿ ಮುಂದೆ. ಈಗ ನಾನೇನೊಂದು ಜಾಗ ತೋರಿಸ್ದೆ, ಅದು ಎಂಥ ಪವಿತ್ರವಾದಂಥ ಜಾಗ ಅಂತಂದರೆ, ಸಾಕ್ಷಾತ್ ಸೀತಾಮಾತೆ ಬಂದವ್ರು ಕೂತ್ಕೊಂಡು ಪೂಜೆ ಮಾಡ್ತಿದ್ರಂತೆ. ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಇಬ್ಬರು ವನವಾಸಕ್ಕೆ ಬಂದಾಗ ಈ ಬ್ರಿಡಿಂಗಿಂದ ಅಂದರೆ ಈ ಕೋಟೆ ಪಕ್ಕದಲ್ಲಿ ಒಂದು ಆಶ್ರಮ ಇದೆ ಅಂತೆ, ಅಲ್ಲಿದ್ದರಂತೆ. ದಿನ ಬೆಳಿಗ್ಗೆ ಸಾಯಂಕಾಲ ತಾಯಿ ಸೀತಾಮಾತೆ ಬಂದು ಈ ಜಾಗದಲ್ಲಿ ಪೂಜೆ ಮಾಡ್ತಿದ್ದಂತೆ. ಎಲ್ಲರೂ ಹೇಳ್ತಾರೆ ಟೆಕ್ನಾಲಜಿ ಇವಾಗ ಮುಂದುವರೆದಿದೆ ಅಂತ, ಆದರೆ ನಮ್ಮ ದೇಶದಲ್ಲಿ ಯಾವಾಗಲೂ ಮುಂದುವರೆದ್ಬಿಟ್ಟಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ನದಿ ಸಂಗಮ ಆಗೋದು ಮತ್ತು ಕುಂಭಮೇಳ ನಡೆದಾಗ ಅಲ್ಲೇ ಪವಿತ್ರವಾದ ನೀರಲ್ಲಿ ಸ್ನಾನ ಮಾಡೋದು. ಇವಾಗಲೂ ಕೂಡ ಸ್ನಾನ ಮಾಡಲಿಕ್ಕೆ ಬಿಡ್ತಾರೆ. 2 ಬೋಟ್ಗಳನ್ನ ಹತ್ತಿ ನಾವು ಹೋಗ್ಬೇಕಾಗತ್ತೆ ಅಲ್ಲಿಗೆ. ಯು ಪಿಲಿ ಎಷ್ಟೆಷ್ಟೋ ಪುಣ್ಯ ಸ್ಥಳಗಳಿವೆ, ಪುಣ್ಯಕ್ಷೇತ್ರಗಳಿವೆ. ಆದರೆ ಇಲ್ಲಿನ ಜನಗಳಿಗೆ ಮಾತ್ರ ಕಿತ್ತು ತಿನ್ನುವ ಬಡತನ. ಚಿಕ್ಕ ಮಕ್ಕಳು ಕೂಡ ಪಾಪ ಭಿಕ್ಷಾ ಬೇಡಿ ದುಡಿದು ಮನೆಗೆ ಹಾಕ್ತಾರೆ. ಅಂಥ ಒಂದು ಪರಿಸ್ಥಿತಿ ನಮ್ಮ ಯು ಪಿಲಿ ಇರೋದು. ನೋಡಿ, ಕೋಟೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಅಲ್ಲಿಂದ ಹಿಡಿದು ನೋಡಿ ಆ ತುದಿವರೆಗೆ ಕಾಣ್ತಿದೆ, ಎಷ್ಟು ದೊಡ್ಡದಾಗಿದೆ.
ತುಂಬ ಬೇಜಾರಾಗ್ತಾಯಿದೆ. ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕಾಗಲೇ ಇಲ್ಲ. ಇಷ್ಟೆಲ್ಲ ಊರು ಸುತ್ಕೊಂಡ್ಬಂದಾಗ ನನಗೆ ನೆನಪಾಗಿದ್ದ ಸಾಂಗು ಬಾಣಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಣ್ಣ ಮೇಲು ನಮ್ಮೂರೇ ನಮಗೆ ಮೇಲು